ಜನುಮದಿನ ಅನ್ನೋದು ಈ ಬದುಕಿನ ನೆನಪು.
afternoon, everyone. Today, Manju uncle's birthday. He helped for poor peoples and farmers, and he have a good agriculture, and his mother also having a culture, and his brother also helping to him, and both are helping to them, and each other they are helping. Thank you. ಮಂಜು ಅಣ್ಣವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇವತ್ತಿನ ದಿವಸ ಸ್ಪೆಷಲ್ ಒಂದು ಉತ್ತಮವಾದ ದಿವಸ ಅಂತ ಹೇಳ್ಬೋದು. ಯಾಕಂದರೆ ಮಂಜುಣ್ಣನ ಬರ್ಡೇ ಇರೋದ್ರಿಂದ ಎಲ್ಲ ಸಹೋದ್ಯೋಗಿಗಳು ಮತ್ತು ಅವರ ಸ್ನೇಹಿತರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ಗೆ ಸೇರಿಕೊಂಡಿದ್ದಾರೆ. ಯಾಕೆ ಸೇರಿಕೊಂಡಿದ್ದಾರೆ ಅಂತ ಹೇಳಿದರೆ ಅವರೊಂದು ಒಳ್ಳೆಯ ಕೆಲಸಗಳನ್ನು ನೋಡಿ ಸೇರಿಕೊಂಡಿದ್ದಾರೆ ಅಂತ ಭಾವಿಸ್ತೇನೆ. ನಾನು ನೋಡಿರೋ ಮಟ್ಟಿಗೆ ನಾನು 4 ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರನ್ನ. ಸುಮಾರು ಒಳ್ಳೆಯ ಸಾಮಾಜಿಕ ಕಾರ್ಯಗಳತ್ತ ಅವರು ಒಲವಿದೆ. ಯಾರೇ ಬಂದರೂ ಅವರು ಕೈ ಹಸ್ತ ಮುಂದೆ ಚಾಚ್ತಾರೆ. ನಾನು ಸೂಕ್ಷ್ಮವಾಗಿ ನೋಡಿದ್ರ ಪ್ರಕಾರ ಸುಮಾರು ಫಾರ್ಮರ್ಸ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಸುಮಾರು ಬಡವರಿಗೆ, ಅನಾಥರಿಗೆ, ಆಮೇಲೆ ಎಷ್ಟೋ ಶಾಲಾ ಮಕ್ಕಳಿಗೆ ಅವ್ರನ್ನ ಓದಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವ್ರು ಯಾರು ಯಾವತ್ತೂ ಎಲ್ಲೂ ಹೇಳ್ಕೊಂಡಿಲ್ಲ, ಬಟ್ ನಾನು ತಿಳ್ಕೊಂಡಿರೋ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದೇ ಥರ ಇನ್ನೂ ಭಗವಂತ ಅವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಬಿಟ್ಟು ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆಯಲ್ಲಿ ಉನ್ನತವಾದಂಥ ಹುದ್ದೆಗೆ ಹೋಗಲಿ ಅಂತ ಭಾವಿಸ್ತಾ ಮುಂದಿನ ದಿವಸ ಅವರು ಈ ಒಂದು ಕಾಂಗ್ರೆಸ್ KPCC ಕಾರ್ಯದರ್ಶಿಯಾಗಿ ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿವಸ ಇದಕ್ಕಿಂತ ದೊಡ್ಡ ಹುದ್ದೆಯಲ್ಲಿ ಹೋಗ್ಬಿಟ್ಟು ಸಮಾಜ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ನಮ್ಮೆಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಭಾವಿಸ್ಕೊಂಡು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಮಾತಾಡೋಣ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶ್ರೀಯುತ ಮಂಜುನಾಥ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸಮಾಜ ಸೇವೆ ಇನ್ನೂ ಹೆಚ್ಚು ರಾಜಕೀಯ ಆರ್ಥಿಕವಾಗಿ ಅವರು ಮುಂದೆ ಬರಲಿ, ಸಮಾಜ ಹಾಗೂ ಪಕ್ಷದಲ್ಲೂ ಕೂಡ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಮಂಜುನಾಥನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈಗೇನು ನಮ್ಮ ಸುಮಂತ್ ಅವರ ನೇತೃತ್ವದಲ್ಲಿ ನಾವು ಹುಡುಗರೆಲ್ಲ ಸೇರಿ ಮಂಜಣ್ಣವ್ರದ್ದು ತುಂಬ ಅದ್ದೂರಿಯಾಗಿ ಬರ್ಡೇ ಮಾಡಿದ್ವಿ. ಇದೇ ಥರ ಹುಡುಗರಿಗೆಲ್ಲ ಹೆಲ್ಪ್ ಮಾಡಲಿ ಅಂತ ಕೇಳ್ಕೊತೀನಿ. ರಾಜಕೀಯದಲ್ಲಿ ಇನ್ನು ಮುಂದೆ ಬರಲಿ ಅಂತ ಕೇಳ್ಕೊತೀನಿ. ಒಂದು ಸೆಕೆಂಡ್ ಹಾಕೋಣ. ಥ್ಯಾಂಕ್ ಯು. ಬೊಮ್ಮನಹಳ್ಳಿ ಮಂಜುನಾಥಣ್ಣವರು KPCC ಕಾರ್ಯದರ್ಶಿ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ, ಮುಂದಿನ ದಿನದಲ್ಲಿ ಇದೇ ರೀತಿ ರಾಜಕೀಯದ ಮುಂದೆ ಬರ್ತಾ, ಮುಂದಿನ ದಿನದಲ್ಲಿ ದೇವರು ಆಯುಷ್ಯ ಆರೋಗ್ಯ ಕೊಡ್ತಾ ಉನ್ನತ ಸ್ಥಾನಕ್ಕೆ ಹೋಗಲಿ, ಇನ್ನು ಮುಂದಿನ ದಿನದಲ್ಲಿ ರಾಜಕೀಯ ಉತ್ತಮಕ್ಕೆ ಹೋಗಲಿ ಅಂತ ಬಿಡ್ಕೊಳ್ತೇವೆ. ಶುಭಾಶಯ. ಬನ್ನಿ. ಸ್ನೇಹಿತ ಮಂಜುನಾಥನವರ ಹುಟ್ಟುಹಬ್ಬ, ಆದ್ದರಿಂದ ಅವನಿಗೆ ಶುಭಾಶಯ ಕೊಡ್ತಾ ಇದ್ದೀನಿ. ಹಾಗೆಯೇ ಅವನು ಇದೇ ರೀತಿ ಸಮಾಜ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಹಾಗೆ ಬಡವರಿಗೆ ಹೆಲ್ಪ್ ಮಾಡ್ತಾ ಮುಂದೆ ಸಾಗಲಿ ಅಂತ ಇವತ್ತು ಆಶಿಸ್ತಾ ಇದ್ದೀನಿ. ಧನ್ಯವಾದ. 20ನೇ ತಾರೀಕು 30ನೇ ವರ್ಷಕ್ಕೆ ಕಾಲಿಡ್ತಿದ್ದೀನಿ. ಎಲ್ಲ ಪಾಪ ಸ್ನೇಹಿತರು ಈ ಸಲ ಮಾಡ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ತುಂಬ ತಡೆ ಮಾಡಿದ್ದೆ, ಆದರೆ ಬಿಡಲಿಲ್ಲ ಹುಡುಗರು. ಈ ಸಲ ಮಾಡ್ಕೊಳ್ಲೇಬೇಕು ಅಂತೇಳಿ ನನ್ನ ಬರ್ತ್ಡೇನ ಈ ಸಲ ತುಂಬ ಅದ್ದೂರಿಯಿಂದ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಒಳ್ಳೆಯದು 30 ವರ್ಷದ್ದು ಬರ್ತ್ಡೇ, ಎಲ್ಲರೂ ಹಾರೈಸಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ. ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ಇವನು ಮಂಜುನಾಥ್ ಅಂತೇಳಿ ನಮ್ಮ ಅಣ್ಣನ ಮಗ, ನನ್ನ ಮಗನ ಅಂದ್ಕೊಳ್ಳಿ. ಈಗ ನಾವು ಅವನಿಗೆ ಹೆಂಗೆ ಹಾರೈಸ್ತಾ ಇದ್ದೀವಿ ಅಂತಂದರೆ, ನಮ್ಮ ವಂಶದಲ್ಲಿ ಯಾರೂ ಈ ರಾಜಕೀಯದಲ್ಲಿ ಇದರಲ್ಲಿ ಏನೂ ಅಷ್ಟೊಂದು ಬೆಳವಣಿಗೆ ಆಗಿಲ್ಲ. ಈಗ ಚೆನ್ನಾಗಿ ಬೆಳೀತಾ ಇದ್ದಾನೆ, ಬೆಳೀಲಿ ಅಂತ ನಾವು ಇನ್ನೂ ಆಶಿಸ್ತೀವಿ. ಆಶೀರ್ವಾದ ಮಾಡಲಿ. ಹುಟ್ಟುಹಬ್ಬದ ಶುಭಾಶಯಗಳು.